ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜಮಾಬಂದಿ ಸಭೆ. ಹೌದು ವೀಕ್ಷಕರೇ, ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಜಮಾಬಂದಿ ಸಭೆ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆಯಿತು. 2024-25ನೇ ಸಾಲಿನ ಜಮಾಬಂದಿಯನ್ನ ಸರ್ಕಾರದ ಆದೇಶದಂತೆ ಸಾರ್ವಜನಿಕರ ಮುಂದೆ ಓದಿ ತಿಳಿಯಪಡಿಸಲಾಯಿತು. ಈ ಜಮಾಬಂದಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕ ವೀರೇಗೌಡ, ಉಪಾಧ್ಯಕ್ಷರಾದ ಶ್ರೀಮತಿ ಗೌರಮ್ಮ, ಪಿಡಿಒ ರಾಘವೇಂದ್ರ, ಚಿಕ್ಕ ಕುಂತೂರು ನೋಡಲ್ ಅಧಿಕಾರಿ ಚಂದನಾ ಎನ್, ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಅಲಿಖಾನ್, ಸದಸ್ಯರಾದ ಅಶ್ವತ್ಥಮ್ಮ, ರೂಪಾ, ಅಪ್ಪಯ್ಯಣ್ಣ ಹಾಗೂ ಸೆಕ್ರೆಟರಿ ಬಾಲಾಜಿ ಮತ್ತು ಸಿಬ್ಬಂದಿ ಚೇತನ್, ನಾರಾಯಣ್ ಮತ್ತು ಗ್ರಾಮಸ್ಥರು ಹಾಗೂ ಆಶಾ ಕಾರ್ಯಕರ್ತರು ಜಮಾಬಂದಿ ಸಭೆಯಲ್ಲಿ ಪಾಲ್ಗೊಂಡು ಗ್ರಾಮ ಪಂಚಾಯಿತಿಯ ಜಮಾಬಂದಿಯನ್ನ ಆಲಿಸಿದರು. ಯಶೋಧ ಟಿ. ಮಾನವ ಸರಪಳಿ ವೆಚ್ಚ 8,000, ಗುರುಭವನ ನಿರ್ಮಾಣಕ್ಕೆ ವಂತಿಗೆ 1,00,000 ರೂಪಾಯಿ, ಶಾಲೆ ಮಲೆಪ್ನಳ್ಳಿ ಶಾಲೆಗೆ ಬಣ್ಣ ಹಾಕಿಸಿದ್ದ ವೆಚ್ಚ 15,800, ಗಣಕಯಂತ್ರ ದುರಸ್ತಿ ಮತ್ತು ನಿರ್ವಹಣೆ 9,400, ಗ್ರಾಮ ಪಂಚಾಯತಿ ಬೀದಿ ದೀಪ ನಿರ್ವಹಣೆ 26,500 ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ವೆಚ್ಚ 36,450, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೆಸಿಪಿ ಕೂಲಿ ವೆಚ್ಚ 59,850, SC/ST ಖಾತೆಗೆ ಜಮಾ ಮಾಡಿರುವುದು 50,000 ರೂಪಾಯಿ, ಸ್ವಚ್ಛ ವಾಹಿನಿ ಚಾಲಕರ ವೇತನ 50,000 ರೂಪಾಯಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚುನಾವಣಾ ವೆಚ್ಚದ ಮೊತ್ತ 30,117, ಮಲೆಪ್ನಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ದುರಸ್ತಿ ಕಾಮಗಾರಿ 14,000 ರೂಪಾಯಿ, ಮಲೆಪ್ನಳ್ಳಿ ದುರಸ್ತಿ ಕಾಮಗಾರಿ 14,950, ಇತರೆ ವೆಚ್ಚದ ಮೊತ್ತ 34,257, ಗ್ರಂಥಾಲಯ ಕರ ಪಾವತಿಸಿದ ಮೊತ್ತ 43,677, ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಂಪು ಮೋಟಾರ್ ರಿಪೇರಿ ಮೊತ್ತ 29,190, ಒಟ್ಟು 16,75,424. ಅದೇ ರೀತಿ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆ ದಕ್ಷಿಣ ವಿವರ. 1. ದೊಡ್ಡಕಡತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಣ್ಣ ಬಣ್ಣದ ಕಾಮಗಾರಿ 97,500 ರೂಪಾಯಿ. 2. ಚಿಕ್ಕಕಡತೂರು ಗ್ರಾಮದ ಕುಡಿಯುವ ನೀರಿನ OHT ಬಳಿ ದುರಸ್ತಿ ಮತ್ತು ಗೇಟ್ ಅಳವಡಿಸುವ ಕಾಮಗಾರಿ 45,000 ರೂಪಾಯಿ. 3. ಹುಂಗೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮತ್ತು ಚಿತ್ರಗೊಂಡ ಕಾಮಗಾರಿ 1,60,500 ರೂಪಾಯಿ. 4. ದೊಡ್ಡಕಡತೂರು ಗ್ರಾಮದ ಮೋರಿ ನಿರ್ಮಾಣ ಕಾಮಗಾರಿ 45,000. 5. ಚಿಕ್ಕಸಾಗನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಕಾಮಗಾರಿ 1,73,430. ಮಲೆಪ್ನಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಗೋಡೆಗಳಿಗೆ ಚಿತ್ರ ಬೆಳೆಸುವ ಕಾಮಗಾರಿ 23,450. 7. ಚಲನಹಳ್ಳಿ ಗ್ರಾಮದ ಅಲ್ತಾಫ್ ಮನೆಯಿಂದ ರಹಮತುಲ್ಲಾ ಮನೆವರೆಗೂ ಚರಂಡಿ ನಿರ್ಮಾಣ 1,99,834. 8. ಮಲೆಪ್ನಳ್ಳಿ ಗ್ರಾಮದ ಮುನಿಶಾವಪ್ಪ ಮನೆಯಿಂದ ಮುಖ್ಯ ರಸ್ತೆವರೆಗೂ, ರಾಮಕೃಷ್ಣಪ್ಪ ಮನೆಯಿಂದ ಮುಂತಾಯಮ್ಮವರೆಗೂ ಮತ್ತು ಪಾರ್ವತಮ್ಮ ಮನೆಯಿಂದ ಪದ್ಮಮ್ಮನ ಮನೆವರೆಗೂ ಚರಂಡಿ ನೀರು ಹೋಗಲು ಪೈಪ್ ಅಳವಡಿಸುವ ಕಾಮಗಾರಿ 90,000 ರೂಪಾಯಿ. ಚಿಕ್ಕಕಡತೂರು ಗ್ರಾಮದ ರಾಮಪ್ಪನ ಮನೆ ಹತ್ತಿರ ಮೋರಿ ನಿರ್ಮಾಣ 65,670. 10. ಲಿಂಗಾಪುರ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಾಲೋನಿಗಳಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ಕಸ ಹೊರಗಡೆ ಸಾಗಿಸುವ ಕಾಮಗಾರಿ 36,000. 11. ಹುಂಗೇನಹಳ್ಳಿ ಗ್ರಾಮದ ಚರಂಡಿಗಳಲ್ಲಿ ಸ್ವಚ್ಛತೆ ಮತ್ತು ಕಸ ಹೊರಗಡೆ ಸಾಗಿಸುವ ಕಾಮಗಾರಿ 58,197. 12. ದೊಡ್ಡಕಡತೂರು ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗಳ ಚರಂಡಿಗಳ ಸ್ವಚ್ಛತೆ ಮತ್ತು ಕಸ ಹೊರಗಡೆ ಸಾಗಿಸುವ ಕಾಮಗಾರಿ 28,894. 13. ಚಿಕ್ಕಕಡತೂರು ಗ್ರಾಮದ ಚರಂಡಿಗಳ ಸ್ವಚ್ಛತೆ ಮತ್ತು ಕಸ ಹೊರಗಡೆ ಸಾಗಿಸುವ ಕಾಮಗಾರಿ 15,991. 14. ದೊಡ್ಡಕಡತೂರು ಗ್ರಾಮದ ಚರಂಡಿಗಳಲ್ಲಿ ಸ್ವಚ್ಛತೆ ಮತ್ತು ಕಸ ಹೊರಗಡೆ ಸಾಗಿಸುವ ಕಾಮಗಾರಿ 27,597. 15. ಮಲೆಪ್ನಳ್ಳಿ ಗ್ರಾಮದ ಚರಂಡಿಗಳ ಸ್ವಚ್ಛತೆ ಮತ್ತು ಕಸ ಹೊರಗಡೆ ಸಾಗಿಸುವ ಕಾಮಗಾರಿ 28,894. 16. ಚಿಕ್ಕಕಡತೂರು ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಾಲೋನಿಗಳಲ್ಲಿ ಚರಂಡಿಗಳ ಸ್ವಚ್ಛತೆ ಮತ್ತು ಕಸ ಹೊರಗಡೆ ಸಾಗಿಸುವ ಕಾಮಗಾರಿ 28,894. 17. ಓಬಳಾಪುರ ಗ್ರಾಮದ ಚರಂಡಿಗಳಲ್ಲಿ ಸ್ವಚ್ಛತೆ ಮತ್ತು ಕಸ ಹೊರಗಡೆ ಸಾಗಿಸುವ ಕಾಮಗಾರಿ 27,991. 18. ಸಿಬ್ಬಂದಿಗಳ ಹಳೆ ವೇತನ ಪಾವತಿಸಿದ ಮೊತ್ತ 3,15,991. 19. ಓಬಳಾಪುರ ಗ್ರಾಮದಲ್ಲಿ ಹೊಸ ಬೀದಿ ದೀಪ ಕಾಮಗಾರಿ 49,260. 20. ಗ್ರಾಮ ಪಂಚಾಯತಿ ಕಚೇರಿಗೆ ಇನ್ವರ್ಟರ್ ಹಾಗೂ ಬ್ಯಾಟರಿ ಖರೀದಿಸಿದ ಮೊತ್ತ 52,900. 21. ಗ್ರಾಮ ಪಂಚಾಯತಿಗೆ ಬುಕ್ಸ್ ಖರೀದಿಸಿದ ಮೊತ್ತ 34,644. 22. ಮಲೆಪ್ನಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಲೋನಿಗಳಲ್ಲಿ ಸ್ವಚ್ಛತೆ ಮತ್ತು ಕಸ ಹೊರಗಡೆ ಸಾಗಿಸುವ ಕಾಮಗಾರಿ ಖರೀದಿಸಿದ ಮೊತ್ತ 48,550. 28. ಲಿಂಗಾಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ 1,21,398. 29. ಚಿಕ್ಕಸಾಗನಹಳ್ಳಿ ಗ್ರಾಮದಲ್ಲಿ ಪೈಪ್ಲೈನ್ ಅಳವಡಿಸಿದ ಕಾಮಗಾರಿ 45,000. ಒಟ್ಟು 34,74,389 ಖರ್ಚಾಗಿದೆ.
ನೆಕ್ಸ್ಟ್ 24-25ನೇ ಸಾಲಿನ ಶಾಸನಬದ್ಧ ಅನುದಾನದ ಜಮಾ ಖರ್ಚಿನ ವಿಚಾರ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರ ಗೌರವಧನ ಮೊತ್ತ 4,56,000. 2 ಗ್ರಾಮ ಪಂಚಾಯತಿ ವ್ಯಕ್ತಿಯ ಕೂಸಿನ ಮನೆಗೆ ಸಾಮಗ್ರಿಗಳ ಸರಬರಾಜು ಮಾಡಿದ ಮೊತ್ತ 76,229. 3 ಕುಡಿಯುವ ನೀರಿನ ಬಿಡಿಭಾಗಗಳ ಖರೀದಿ ಮಾಡಿದ ಮೊತ್ತ 71,001 ರೂಪಾಯಿ. ಒಟ್ಟು 6,03,230 ರೂಪಾಯಿ. ಮತ್ತು 2024-25ನೇ ಸಾಲಿನ ವರ್ಗ 1 ಕಂದಾಯದ ಜಮೆಯ ವಿವರ. 1 ಮನೆ ಕಂದಾಯ ಮತ್ತು ನಿವೇಶದ ತೆರಿಗೆ ಮತ್ತು ಅಭಿವೃದ್ಧಿ ಶುಲ್ಕ ಒಟ್ಟು 18,96,157. 2 ನೀರಿನ ತೆರಿಗೆ 80,600. ಖಾತೆ ಫೀಸು 10,000 ರೂಪಾಯಿ. ನಕಲ್ ಫೀಸು 5,000. ಜನರಲ್ ಲೈಸೆನ್ಸ್ ಫೀಸು 15,000. ಮನೆ ಲೈಸೆನ್ಸ್ ಫೀಸು 4,000. ಎನ್ಒಸಿ ಫೀಸು 2,500. ನೀರಿನ ಠೇವಣಿ ಫೀಸು 20,000. ಇತರೆ 45,000. ಒಟ್ಟು 20,78,257. 2024ರಿಂದ 31/3/2025 ಏನೇನು ಜಮೆ ಆಗಿದೆ, ಯಾವ ರೀತಿ ಖರ್ಚಾಗಿದೆ ಅನ್ನೋದನ್ನು ಸಭೆಯಲ್ಲಿ ಮಂಡಿಸಿದ್ದಾರೆ. ಇದ್ರ ಬಗ್ಗೆ ತಮ್ಮದೇನಾದ್ರೂ ಆಕ್ಷೇಪಣೆ ಇದ್ರೆ ಕೇಳ್ಬೋದು, ಇಲ್ಲ ಅಂತಂದರೆ ಏನಾದರೂ ಆಕ್ಷೇಪಣೆ ಇಲ್ಲ ಎಲ್ಲ ಡೀಟೈಲಾಗಿ ಹೇಳ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ವಿಷಯವಾಗಿ ಬಿಟ್ಟಿದ್ದಾರೆ. ಎಲ್ಲ ವಿಷಯಗಳು ತಮಗೆ ಮನದಟ್ಟಾಗಿದೆ ಅಂತ ತಿಳ್ಕೊತೀನಿ. ಈಗ ಮುಂದಿನ ಅಂಶವಾಗಿ ಮೇಡಮ್ ಹೋಗಬೇಕು ಅಂದರೆ ವಂದನಾರ್ಪಣೆ ಮುಖಾಂತರ ತಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತಂದರೆ SC/ST ಫಂಡ್ ಎಷ್ಟಾಗಿದೆ, ಏನೇನು ಖರ್ಚು ಮಾಡಿದ್ರೆ ಎಷ್ಟಿದೆ ಸರ್? ಲೈಟಾಗಿ ಬಂದು ಬೇಕಾದ್ರೆ ಇನ್ನೊಂದು SC/ST ಫಂಡ್ ಕ್ವಶನ್ ಕೇಳ್ತಿರೋದಷ್ಟೇ. ಲಿಂಗಾಪುರ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗಳ ಚರಂಡಿಗಳ ಸ್ವಚ್ಛತೆ ಮತ್ತು ಹೊರಗಡೆ ಸಾಗಿಸುವ ಕಾಮಗಾರಿಗೆ 36,000 ಆಗಿದೆ. ಸರ್ ಒಟ್ಟೇಳಿ ಪೂರ್ತಿ ಎಷ್ಟಿದೆ, ಎಷ್ಟಾಗಿದೆ ಪೂರ್ತಿ ಒಟ್ಟೆ ಸರ್? SC/ST ಫಂಡ್ ಪೂರ್ತಿ ಎಷ್ಟಾಗಿದೆ? ಟೋಟಲ್ 34,74,383 ರೂಪಾಯಿ ಖರ್ಚಾಗಿದೆ. ಬರೀ SC/ST ಫಂಡ್ ಟೋಟಲ್ SC/ST ಫಂಡ್ ಮಾತ್ರ ಸಪ್ರೇಟ್. ಅದರಲ್ಲಿ 7,54,000 ರೂಪಾಯಿ SC/ST ಖರ್ಚಾಗಿದೆ. ಅದರಲ್ಲಿ ಎಷ್ಟು ಉಳಿಕೆ ಇದೆ ಸರ್ ಈಗ SC/ST ಫಂಡಲ್ಲಿ? ನೋಡಿ, ಪ್ರಾರಂಭ ಶುಲ್ಕ 35,540. ಸರ್ ಅದೆಲ್ಲ ಅದಲ್ಲ, ಟೋಟಲ್ SC/STಗೆ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿಕೆ ಎಷ್ಟು ಆಗಿದೆ? ಉಳಿಕೆ ಇದೆ? ಅದರಲ್ಲಿ ಸಮಾಧಿಗಳಿಗೆ ಅದಕ್ಕೆ ಎಷ್ಟು ಕೊಟ್ಟಿದ್ದೀರಿ ಸರ್? ಸಮಾಧಿಗಳು ಯಾವುದು? ಯಾವುದು ಒಂದು ಫಂಡ್ ಇದು ಅರ್ಜಿ ಹಾಕಿಲ್ವ ಈ ಕಡೆಗೆ? ಅಲ್ಲಲ್ಲ, ಶವ ಸಂಸ್ಕಾರಕ್ಕೆ ಹೌದು ಸರ್. ಸಮಾಧಿಗೆ ಶವ ಸಂಸ್ಕಾರಕ್ಕೆ ಇಲ್ಲ, ಶವ ಸಂಸ್ಕಾರಕ್ಕೆ ಯಾವುದು ಕೊಟ್ಟಿಲ್ಲ. ಮಾಡೋದಕ್ಕೆ ಆರ್ಥಿಕ ಸಹಾಯಧನ ಅಂತ 4,000 ಕೊಟ್ಟಿದ್ದ ತೀರೋಗಿರೋದಕ್ಕೆ. ಅವ್ರದ್ದು ಡೀಟೇಲ್ಸ್ ಇದೆಯಾ ಸರ್? ಕೊಟ್ಟಿದ್ದೆ. ಲಕ್ಷ್ಮಮ್ಮ ರಾಮಕೃಷ್ಣಪ್ಪ ಉಂಗೇನಹಳ್ಳಿ ಅಂತ ಕೊಟ್ಟಿದ್ದೆ. ಸ್ವಚ್ಛತಾ ಕಾರ್ಯಕ್ಕೆ ಎಷ್ಟಾಗಿದೆ ಸರ್ ವರ್ಷ ಫಂಡ್? ಸ್ವಚ್ಛತಾ ಕಾರ್ಯಕ್ಕೆ ಒಂದು 3 ಲಕ್ಷ. ನಮಸ್ಕಾರ. ನಮ್ಮ ಮೊಗೇನಹಳ್ಳಿ ಗ್ರಾಮ ಪಂಚಾಯತ್ 2024-25ನೇ ಸಾಲಿನ ಜಮಾಬಂದಿ ಕಾರ್ಯಕ್ರಮಕ್ಕೆ ಮಂಡಲಾಧಿಕಾರಿಗಳನ್ನು ಮೇಡಮ್ ಎಲ್ಲ ನಮ್ಮ ಕೂಡಿ ಅಧ್ಯಕ್ಷರು ಎಲ್ಲ ಇದ್ದಾರೆ. ಈಗ ಈ ಜಮಾಬಂದಿನಲ್ಲಿ 1/4/2024ರಿಂದ 31/3/2025 ಏನೇನು ಜಮೆ ಆಗಿದೆ, ಯಾವ ರೀತಿ ಖರ್ಚಾಗಿದೆ ಅನ್ನೋದನ್ನು ಸಭೆಯಲ್ಲಿ ಮಂಡಿಸಿದ್ದಾರೆ. ಇದ್ರ ಬಗ್ಗೆ ತಮ್ಮದೇನಾದರೂ ಆಕ್ಷೇಪಣೆ ಇದ್ದರೆ ಕೇಳ್ಬೋದು, ಇಲ್ಲ ಅಂತಂದರೆ ಏನಾದರೂ ಆಕ್ಷೇಪಣೆ ಇದೆ ಎಲ್ಲ ಡೀಟೈಲಾಗಿ ಹೇಳ್ಬಿಟ್ಟಿದ್ದಾರೆ. ಮನೆಗೆ ಎಲ್ಲದನ್ನು ವಿಷಯವಾಗಿಬಿಟ್ಟಿದ್ದಾರೆ. ಈ ಎಲ್ಲ ವಿಷಯಗಳು ತಮಗೆ ಮನದಟ್ಟಾಗಿದೆ ಅಂತ ತಿಳ್ಕೊತೀನಿ. ಮುಂದಿನ ಅಂಶವಾಗಿ ಮೇಡಮ್ ಬರಬೇಕು ಅಂತ
ಲೋಕಾರ್ಪಣೆ ಮುಖಾಂತರ ತಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತಂದರೆ SC/ST ಫಂಡ್ ಎಷ್ಟಾಗಿದೆ, ಏನೇನು ಖರ್ಚು ಮಾಡಿದ್ರೆ ಇನ್ನು ಎಷ್ಟಿದೆ ಸರ್ ಅದು? ಲೇಟಾಗಿ ಬಂದು ಬೇಕಾದ್ರೆ ಇನ್ನೊಂದು ಸಲ SC/ST ಅಲ್ಲ ಫಂಡ್ ಸರ್, ಕ್ವಶನ್ ಕೇಳ್ತಿರೋದಷ್ಟೇ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಗೌರಮ್ಮರವರು ಆಗಮಿಸಿದ್ದಾರೆ. ಅವರಿಗೆ ಒಂದು ಕೊಡ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಅವರಿಗೆ ಅದೇ ರೀತಿ ಮತ್ತೊಬ್ಬ ಸದಸ್ಯರಾದಂತಹ ಶ್ರೀಮತಿ ಲೀಲಾರವರು ಆಗಮಿಸಿದರೆ ಅವರಿಗೆ ಈ ಒಂದು ಜವಾಬ್ದಾರಿ ಕಾರ್ಯಕ್ರಮ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮಗಳು ಆಗಮಿಸಿದರೆ ಅವರಿಗೆ ಅದೇ ರೀತಿ ಜವಾಬಂದಿ ಸಹಾಯಕರಾಗಿ ಆಗಮಿಸಿರುವಂತಹ ನಾರಾಯಣ ಸ್ವಾಮಿಯವರಿಗೆ ಈ ಒಂದು ಜವಾಬಂದಿ ಕಾರ್ಯಕ್ರಮಕ್ಕೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಕ್ರಮದ ಅದೇ ರೀತಿ ಈ ಒಂದು ಜಮಾಬಂದಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಲು ಮಾಧ್ಯಮ ಮಿತ್ರರ ರಚಿಸಿದರೆ ಅವರಿಗೆ ಒಂದು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಾದ ಗ್ರಾಮ ಪಂಚಾಯತಿ ಸಾರ್ವಜನಿಕರಿಗೆ ಈ ಒಂದು ಜಮಾಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ